ಕೆಲವೇ ಕ್ಷಣಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅಂತ್ಯಕ್ರಿಯೆಗೆ ಮುನ್ನ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗುತ್ತೆ. ಚೆನ್ನಮ್ಮಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ದೇವೇಗೌಡರು. ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹಾಗೆಯೇ ಪುತ್ರರಾದ ಕುಮಾರಸ್ವಾಮಿ, ರೇವಣ್ಣರಿಂದ ಅಂತಿಮ ನಮನ ಸಲ್ಲಿಕೆಯಾಗಿದೆ. ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲು ಇಲ್ಲಿ ಅಂತ್ಯಕ್ರಿಯೆ ನಡೀತಾ ಇರೋದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಿವರಾಜ್ ಸಿಂಗ್, ಸೋಮಣ್ಣ ಭಾಗಿಯಾಗಿದ್ದಾರೆ. ಗಣ್ಯಾತಿ ಗಣ್ಯರಿಂದ ಚೆನ್ನಮ್ಮಗೆ ಅಂತಿಮ ಪುಷ್ಪ ನಮನ ಸಲ್ಲಿಸಲಾಗಿದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಹಾಗೆಯೇ ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೂಡ ಅಂತಿಮ ನಮನ ಸಲ್ಲಿಸಿರುವ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಹೊಳೆನರಸೀಪುರ ಭಾಗದ ಜನ ಹಾಗೆಯೇ ಹಾಸನ ಜಿಲ್ಲೆಯ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಾಯಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಏನು ಕೆಲವೇ ಕ್ಷಣದಲ್ಲಿ ನಡೆಯಲಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅಂತಿಮ ನಮನವನ್ನು ಸಲ್ಲಿಸಿರೋದು ಚೆನ್ನಮ್ಮ ಅವರಿಗೆ. ಇನ್ನೊಂದು ಕಡೆಯಲ್ಲಿ ಮಾವಿನಕೆರೆ ಬೆಟ್ಟದ ಸುತ್ತಮುತ್ತ ಜನಸ್ತೋಮುವೆ ನೆರೆದಿದೆ. ದೇವೇಗೌಡರಿಗೆ ಆ ಭಾಗದಲ್ಲಿ ಅಭಿಮಾನಿಗಳಿದ್ದಾರೆ. ಬಂದಿರೋದನ್ನ ನೀವಿಲ್ಲಿ ನೋಡ್ತಾ ಇದ್ರಿ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಬಳಿಯ ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ನಡೀತಾ ಇರುವಂತಹ ಅಂತ್ಯಕ್ರಿಯೆ. ವಿವಿಧ ಮಠಾಧೀಶರು ಕೂಡ ಅಂತ್ಯಕ್ರಿಯೆಗೂ ಮುನ್ನ ಅಲ್ಲಿ ಭಾಗಿಯಾಗುವಂತ ಕೆಲಸವನ್ನ ಮಾಡಿದ್ರು. ನೋಡ್ತಾ ಇರಬಹುದು ಸಾಕಷ್ಟು ಮಠಾಧೀಶರು ಈ ಅಂತಿಮ ಗೌರವ ಕಾರ್ಯಕ್ರಮ ಏನು ಇದರಲ್ಲಿ ಭಾಗಿಯಾಗಿರೋ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರಿಗೆ ವಿದಾಯವನ್ನು ಹೇಳಲಾಗುತ್ತೆ. ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗಿದೆ. ಮಾಜಿ ಸಚಿವರಾದಂತಹ ಡಿ.ಸಿ. ತಮ್ಮಣ್ಣರವರು, ಶ್ರೀ ಪುಟ್ಟರಾಜರವರು, ಶ್ರೀ ಎ. ಮಂಜುರವರು, ಶ್ರೀ ಎಚ್. ಆಂಜನೇಯ ಮಾಜಿ ಸಚಿವರು, ರವೀಂದ್ರ, ಮಾಜಿ ಸಚಿವರಾದಂತಹ ಡಿ.ಸಿ. ತಮ್ಮಣ್ಣರವರು, ಶ್ರೀ ಪುಟ್ಟರಾಜರವರು, ಶ್ರೀ ಎ. ಮಂಜುರವರು ಮಾಜಿ ಸಚಿವರು ಹಾಗೂ ಶಾಸಕರು, ಶ್ರೀ ಶೃಂಗೇರಿ ರಾಜೇಗೌಡರು ಮಾನ್ಯ ಶಾಸಕರು, ಶ್ರೀ ಮಾನ್ಯ ಸೌರವ್ ಪ್ರಕಾಶ್ ಅವರು ಹಾಸನ ವಿಧಾನಸಭಾ ಕ್ಷೇತ್ರ, ಮಾನ್ಯ ಎಚ್. ಕೆ. ಸುರೇಶ್ ಅವರು ಬೆಂಗಳೂರು ವಿಧಾನಸಭಾ ಕ್ಷೇತ್ರ ದಯಮಾಡಿ ಆ ಸಮಿತಿನಲ್ಲಿ ನಿಂತು ಗೌರವವನ್ನು ಸಲ್ಲಿಸಲು ವಿನಂತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಶ್ರೀ ಸೀಮೆ ಬಂದವರು ಮಾನ್ಯ ಶಾಸಕರು, ಮಾನ್ಯ ಗೋಪಾಲಯ್ಯನವರು ಮಾಜಿ ಸಚಿವರು, ಅದೇ ರೀತಿ ಶ್ರೀಮತಿ ಶಾರದಾ ನಾಯಕರು ಉಪನಾಯಕಿ ಜೆಡಿಎಸ್, ಅದೇ ರೀತಿ ಶ್ರೀಮತಿ ಕರಿಮಣ್ಣವರು ರಾಜ್ಯ ಯುವಕರ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು,
ಎಕ್ಸ್-ಎಂಪಿ ಚಂದ್ರಪ್ಪನವರು, ಮಾನ್ಯ ಶ್ರೀ ವೆಂಕಟೇಶ್ವರರೆಡ್ಡಿರವರು ಮಾನ್ಯ ಶಾಸಕರು, ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ ಶಾಸಕರು, ಮಾಜಿ ಸಚಿವರು ಹಾಲಿ ಶಾಸಕರಾದಂತಹ ಶ್ರೀ ಮುನಿರತ್ನ ಅವರು, ಅದೇ ರೀತಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಜವರೇಗೌಡರವರು, ಶಾಸಕರಾದಂತಹ ಮಾನ್ಯ ಶ್ರೀ ಎಸ್.ಸಿ. ಬಾಲಕೃಷ್ಣರವರು, ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು, ಡಾಕ್ಟರ್ ಶರಣಗೌಡ ಕಂದಕೂರ್ ಅವರು, ತುಮಕೂರು ಗ್ರಾಮೀಣ ಶಾಸಕರಾದಂತಹ ಶ್ರೀ ಸುರೇಶ್ ಗೌಡರು, ವಿಧಾನ ಪರಿಷತ್ತಿನ ಜೆಡಿಎಸ್ ವಿಧಾನ ಪರಿಷತ್ ಭೋಜೇಗೌಡರು, ಅದೇ ರೀತಿ ಮಾನ್ಯ ಶ್ರೀ ಮನೋಹರ್ ಮಂಜುನಾಥ್ ಅವರು, ಮಾನ್ಯ ಶ್ರೀ ಹುಣಸೂರು ಕ್ಷೇತ್ರದ ಹರೀಶ್ ಗೌಡರು, ಅದೇ ರೀತಿ ಮಾನ್ಯ ಶರವಣ ಅವರು ವಿಧಾನ ಪರಿಷತ್ ಸದಸ್ಯರು, ಮಾನ್ಯ ಮಂಜು ಕೇರ್ಪೇಟೆ ಅವರು, ವಿಧಾನ ಪರಿಷತ್ ಮಾಜಿ ಸದಸ್ಯರು ಮೈಸೂರು ನಮ್ಮ ಮಂಜೇಗೌಡರು, ವಿಧಾನ ಪರಿಷತ್ ಸದಸ್ಯರು ಸುರೇಶ್ ಗೌಡ ಅವರು, ಶಿಡ್ಲಘಟ್ಟ ಕ್ಷೇತ್ರದ ಮಾನ್ಯ ಶಾಸಕರು ರವಿಗೌಡ ಅವರು, ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹಾಜಿ ಅವರು, ಮಾನ್ಯ ಮಂಡ್ಯ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಗಣಿತ ರವೀರ್ ಅವರು, ಮಾಜಿ ಸಚಿವರಾದಂತಹ ಜಿಲ್ಲಾ ನಾಡಗೌಡರವರು, ಮಾಜಿ ಉಪಸಭಾಧ್ಯಕ್ಷರಾದಂತಹ ಶ್ರೀ ಕೃಷ್ಣಾರೆಡ್ಡಿ ಅವರು, ಪೂಜನೀಯವರ ತಾಯಿಯವರ ಸೇವೆಯನ್ನ ಮಾಡಿರುವಂತ ಪುತ್ರಿ ವಕ್ತಾರರಾದಂತಹ ಡಾಕ್ಟರ್ ಅನುಸೂಯ ಮಂಜುನಾಥ್ ಅವರು, ಶ್ರೀಮತಿ ಶೈಲಾ ಚಂದ್ರಶೇಖರ್ ಅವರು ಮತ್ತು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ ಜಿ.ಟಿ. ಹರೀಶ್ ಅವರು, ಮಾಜಿ ಸಚಿವರಾದಂತಹ ನಮ್ಮ ಕೇರಪೇಟೆ ಶ್ರೀ ನಾರಾಯಣ ಗೌಡರು, ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಎ ಮಂಜು ಅವರು, ದಯಮಾಡಿ ಸರದಿ ಸಾಲಿನಲ್ಲಿದ್ದು ಹರೀಶ್ ಗೌಡರವರು ಚಾಮರಾಜ ಕ್ಷೇತ್ರದ ದಯಮಾಡಿ, ತಿಮ್ಮರಾಯಪ್ಪನವರು ಮಾಜಿ ಶಾಸಕರು, ಗೋಪಾಲಸ್ವಾಮಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರಾದಂತಹ ಸಿ.ಎಸ್. ಪುಟ್ಟೇಗೌಡರು ಚಂದ್ರಪಟ್ಟಣ, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರು ಕೃಷ್ಣ ಅವರು, ಅದೇ ರೀತಿ ಮಾಜಿ ವಿಧಾನ ಪರಿಷತ್ ಅಧ್ಯಕ್ಷ ರಮೇಶ್ ಅವರು, ಸ್ವಾಮಿ ಅವರು, ಬೆಳ್ಳಿ ಪ್ರಕಾಶ್ ಅವರು, ಮಾಜಿ ಸಚಿವರಾದಂತಹ ಮಾನ್ಯ ಶ್ರೀ ವೆಂಕಟಪ್ಪ ಕಾಶಂಪುರ ಅವರು,
ಅಣ್ಣ ಇಲ್ಲಿ 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 ಹಾಂ ಹೌದಾ ಇಲ್ರಿ ಒಂದು ಸೆಕೆಂಡ್ ಹಂಗೆ ನೋಡ್ಕೊಳ್ಳಿ ಸಾಕ ನೋಡಿ ಇವಾಗ ಸಾಕಲ್ಲ ಎರಡು 600 400 ಅಲ್ಲ ಕೆಪಿಎಸ್ಸಿ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಭುದೇವ್ ಅವರು ದಯಮಾಡಿ 400 ಇದೆ ಜಾಸ್ತಿ ಆಗುತ್ತೆ ಮಾಜಿ ಸಚಿವರು ಆದಂತಹ ಎಚ್ ಕೆ ಕುಮಾರಸ್ವಾಮಿ ಅವರು ಬಿ ನಿಂಗಯ್ಯನವರು ದೇವರ ಇಬ್ಬರಿಗೆ ಶಾಸಕರಾದಂತಹ ರಾಜು ಗೌಡರು ನೋಡಿ 5 ಇಟ್ಟಿದ್ದೀನಿ ಪ್ರಿಯಾಪಟ್ಟ ಮಾಜಿ ಶಾಸಕರಾದಂತಹ ಮಾನ್ಯ ಮಹಾದೇವ್ ಅವರು ಹಾಂ ಜೇವರ್ಗಿ ಮಾಜಿ ಶಾಸಕರಾದಂತಹ ಪ್ರತಾಪ್ ಗೌಡರು ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಫೋನ್ ಮಾಡಿದ್ರು ಸುರೇಶ್ ಗೌಡರು ಗ್ರಾಮೀಣ ತುಮಕೂರು ನಮ್ಮ ಹರಿಹರ ದಾವಣಗೆರೆ ಜಿಲ್ಲೆ ಹರಿಹರದ ಮಾಜಿ ಶಾಸಕರಾದಂತಹ ಶಿವಶಂಕರ್ ಅವರು ಮಾಜಿ ಶಾಸಕರು ಕುಟುಂಬದ ಹಿತೈಷಿಗಳಾದಂತಹ ತಿಪ್ಪೇಸ್ವಾಮಿ ಸಾಹೇಬರು ತಿಪ್ಪೇಸ್ವಾಮಿ ಸಾಹೇಬರು ಕುಟುಂಬದ ಹಿತೈಷಿಗಳು ಆದಂತಹ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂತಹ YVS ದತ್ತಾಜಿ ಅವರು ಶ್ರೀ ಶ್ರೀನಾಥ್ ಅವರು ಶ್ರೀ ಬಾಲಕೃಷ್ಣ ಮಾನ್ಯ ಶಾಸಕರು ಶರಣಬಸವೇಶ್ವರ ವಿಧಾನಸಭಾ ಕ್ಷೇತ್ರದವರಿಂದ ಟೈಮ್ ಆಗ್ಬಿಡುತ್ತಲ್ಲ ಕಿತ್ತೂರು ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅನಾಜಿ ಮಧುಗಿರಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮಾನ್ಯ ವೀರಭದ್ರಯ್ಯನವರು ಚಾಮರಾಜ ಕಿತ್ತೂರು ಕ್ಷೇತ್ರದ ಮಾಜಿ ನಂಜಾಮರಿ ಸರ್ ಅವರು ಎಲ್ಲ ದಯಮಾಡಿ ಮಾಜಿ ಹಾಲಿ ಎಲ್ಲ ಸದಸ್ಯರು ಮೈಸೂರು ವಿವಿಯ ವಿಶ್ರಾಂತ ಪ್ರಮುಖರಾದಂತಹ ಮಾನ್ಯ ಶ್ರೀ ರಂಗಪ್ಪನವರು ಇವಾಗಲ್ಲ ಬೇಡ ಅಲ್ಲ
ನಾನು ಝೂಮ್ ಮಾಡ್ತೀನಿ ನೋಡು 3 ಜನ. ಅಲ್ಲ ಗೊತ್ತು ಫೈರ್ ಮಾಡ್ತಿರೋದು ಒಟ್ಟಿಗೆನೆ 3 ರೌಂಡ್ ಹಾಂ ಈಗ ಅಲ್ಲ ಹುಡುಕ್ಬೇಕು ಎಲ್ಲರೂ. ಹೌದಣ್ಣ ಹಳೆಯ ಏನು ಬಿಟ್ಟಿದಾರ. ಅಲ್ಲ ನಿಮ್ಮದು ಮತ್ತೇನೆ ನೋಡೋಣ.
ಕೂತ್ಕೊಳ್ಳಿ. ತೆಗಿತೀನಿ ಕಣ, ನಾನು ತೆಗಿತೀನಿ. ಯಾರು ಬ್ಯಾರಿಕೇಡ್ ಆಗ್ತಾನೆ ತೆಗಿತಾರ ಬರೋದು ಬ್ಯಾರಿಕೇಡ್ ತೆಗಿತಾರೆ ಆಗ್ತಾರೆ ಇಲ್ಲ ನಿಂತು. ಹಲೋ, ನೀನು ಹೇಳಿದ ತಕ್ಷಣ ನೀನು ಹೋಗ್ಬಿಡಕಣ, ಇದೀನಿ ಕಣ ನೀನು ಅಲ್ಲೇ ದಯವಿಟ್ಟು ಎಲ್ಲ ನಮ್ಮ ಕುಟುಂಬದ ಈ ಒಂದು ದುಃಖದ ಸಮಯದಲ್ಲಿ ತಾವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ, ಬಹುಶಃ ನಾನು ಒಬ್ಬರಿಗೆ ಅಮ್ಮ ಅಲ್ಲ, ನಮಗೆಲ್ಲರೂ ಅಮ್ಮ ಅಂತಕ್ಕಂಥ ಭಾವನೆಯಿಂದ ತಾವೆಲ್ಲ ಕಳೆದ 2 ದಿನಗಳ ಕಾಲ ಮಧ್ಯರಾತ್ರಿ ಬೆಳಗಿನ ಜಾವದಲ್ಲೂ ನಿದ್ದೆಯನ್ನು ಮಾಡದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಂತದ್ದಲ್ಲ, ನಮ್ಮ ಕುಟುಂಬದ ನಮ್ಮ ತಾಯಿಯನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿ ಆ ತಾಯಿಗೆ ಸ್ಥಾನ ಏನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಿಮ್ಮೆಲ್ಲರಲ್ಲಿ ಮನವಿ, ಈಗ ಶಾಸ್ತ್ರೋಕ್ತವಾಗಿ ಯಾವೊಂದು ಕೊನೆಯ ಹಂತದ ವಿಧಿವಿಧಾನಗಳನ್ನು ಮಾಡಬೇಕಾಗಿದೆ. ಕುಟುಂಬದ ಸದಸ್ಯರುಗಳು ಆ ಒಂದು ಕಾರ್ಯವನ್ನು ಮಾಡಿದ ನಂತರ ನಿಮ್ಮೆಲ್ಲರಿಗೆ ಶಾಂತ ರೀತಿಯಿಂದ ಇಲ್ಲಿ ಅವರ ದರ್ಶನ ಪಡಲಿಕ್ಕೆ ಅವಕಾಶ ಕೊಡ್ತೀವಿ. ಅದರ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಏನು
ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಎಲ್ಲರೂ ಹಲವಾರು ಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಮಂತ್ರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಭಾಗವಹಿಸಿ ಹಲವಾರು ಶಾಸಕ ಮಿತ್ರರು, ಹಲವಾರು ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ವಿಶೇಷವಾಗಿ ಅವರು ಸಹ ಅವರ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ನನ್ನ ತಾಯಿ ಮುಕ್ತಿಯನ್ನು ಪಡೆಯತಕ್ಕಂಥ ಒಂದು ಆತ್ಮ ಶಾಂತಿಯನ್ನು ಪಡೆಯತಕ್ಕಂಥದಕ್ಕೆ ಎಲ್ಲರ ಆಶೀರ್ವಾದ ಏನಿದೆ ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನನ್ನ ಗೌರವಪೂರ್ವಕವಾದಂತಹ ವಂದನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಎಲ್ಲರಿಗೂ ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕ್ಷಮಿಸಬೇಕು. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ಅದರ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ, ಅದರ ಜೊತೆಗೆ ಅತ್ಯಂತ ವಿಶೇಷವಾದಂತಹ ನನ್ನ ಕೃತಜ್ಞತೆ ನನ್ನ ಮಾಧ್ಯಮದ ಸ್ನೇಹಿತರಿಗೆ. ನನ್ನ ಮಾಧ್ಯಮದ ಸ್ನೇಹಿತರುಗಳು ಕಳೆದ 3 ದಿನಗಳಿಂದ ಈ ಒಂದು ನಾಡಿಗೆ ಅತ್ಯಂತ ಸರಳ ಜೀವನವನ್ನು ಮಾಡಿ ಯಾವುದೇ ರೀತಿಯ ರಾಜಕೀಯದ ಸೋಂಕಿಲ್ಲದೆ ರಾಜಕೀಯ ಮನೆತನದಲ್ಲಿ ಇದ್ದರು, ರಾಜಕೀಯದ ಒಂದು ಕುಟುಂಬದಲ್ಲಿ ಇದ್ರು, ಒಂದು ದಿನ ಯಾರ ಬಗ್ಗೆಯೂ ಮಾತಾಡದೆ ಇದ್ದಂಥದ್ದು ಮತ್ತು ನಾಡಿನ ಎಲ್ಲ ಕುಟುಂಬಗಳ ಒಂದು ಬದುಕಿಗೆ ಅವರ ಕೈಲಾದಂತಹ ನೆರವುಗಳನ್ನು ಕೊಟ್ಟಿರತಕ್ಕಂಥ ವಿಷಯಗಳು, ವಿಶೇಷವಾಗಿ ನನ್ನ ತಂದೆ ತಾಯಂದರು ನಮ್ಮೆಲ್ಲರಿಗೆ ಜನ್ಮ ಕೊಟ್ಟಿದ್ದಾರೆ. ಅವರ ಇಬ್ಬರ ಬದುಕನ್ನು ನಾವೇನು ಹತ್ತಿರದಿಂದ ಕಂಡಿದ್ದೇವೆ. ನನ್ನ ಒಂದು ಅಭಿಪ್ರಾಯದಲ್ಲಿ ಈಗಿನ ಹಲವಾರು ರೀತಿಯ ಒಂದು ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ ಕುಟುಂಬಗಳಲ್ಲಿ. ನಾನು ಈ ರಾಜ್ಯದ ಎಲ್ಲ ಕುಟುಂಬಗಳಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ತಾಯಿಯನ್ನ ನಮ್ಮ ಕುಟುಂಬ ನಾವೇನು ಅಗಲಿದ್ದೇವೆ, ಇವತ್ತು ಅಗಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆ ತಾಯಂದಿರ ಕೆಲವು ಅವರ ವಯಸ್ಸು ಕೊನೆಯ ಹಂತದಲ್ಲಿ, ನನ್ನ ತಾಯಿ ಇವತ್ತು ಶಿವೈಕ್ಯರಾಗ್ತಕ್ಕಂಥ ಕೊನೆಯ ಹಂತದಲ್ಲಿ ಕೆಲವು ತುಣುಕುಗಳನ್ನ ನನ್ನ ಮಾಧ್ಯಮದ ಸ್ನೇಹಿತರು, ಸೋಷಿಯಲ್ ಮೀಡಿಯಾದ ಸ್ನೇಹಿತರು ಏನು ಅವರಿಬ್ಬರ ಬಾಂಧವ್ಯದ ಬಗ್ಗೆ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನೇನು ಮಾಡಿದ್ದೀರಿ ಮಾಧ್ಯಮದ ಸ್ನೇಹಿತರು. ನಾನು ಎಲ್ಲಾ ನಾಡಿನ ಕುಟುಂಬದ ಸದಸ್ಯರುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಅವರಿಬ್ಬರ ಬದುಕೇನಿದೆ ಅತ್ಯಂತ ಮಾದರಿಯಾಗಿ ಎಲ್ಲರೂ ಇವತ್ತು ಆಚರಣೆಗೆ ಬರ್ತಕ್ಕಂಥ ರೀತಿ ಅವರ ಬದುಕನ್ನ ಕೊನೆಯ ಹಂತದಲ್ಲಿ ನೀವೇನು ನಾಡಿನ ಜನತೆಗೆ ಪರಿಚಯ